ಇವತ್ತು ನಾವು ನೋಡ್ತಾ ಇರೋ ಕ್ಲಾಸು ಲ್ಯಾಂಗ್ವೇಜ್ ಫಂಕ್ಷನ್ಸ್. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದರೆ ಕನ್ನಡದಲ್ಲಿ ಭಾಷಾ ಕಾರ್ಯ. ಇಲ್ಲಿ ಏನಾದರೂ ಕ್ವಶನ್ ಪೇಪರ್ದಲ್ಲಿ ಎರಡನೇ ಪ್ರಶ್ನೆ ಇದಾಗಿರ್ತದೆ. ಫಸ್ಟ್ನೇದು ಕ್ವಶನ್ ಆಗಿದ್ದರೆ ಎರಡನೇದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಗಿರ್ತದೆ. ಏನು ಕೇಳಿದಂದ್ರೆ ಎರಡು ವ್ಯಕ್ತಿಗಳ ನಡುವೆ ಒಂದು ಭಾಷಾ ಕಾರ್ಯ ನಡೀತದೆ. ಇದು ನೋಡಿ, ಇಲ್ಲಿ ಅರ್ಚನಾ ಅನ್ನುವಂಥ ಹುಡುಗಿ ಗುಡ್ ಮಾರ್ನಿಂಗ್ ದೀಪಾ ಹೇಳ್ತಾಳೆ. ಗುಡ್ ಮಾರ್ನಿಂಗ್ ಅಂದರೆ ಮುಂಜಾನೆಯ ಶುಭಾಶಯಗಳಂತೇಳಿ ದೀಪಾ ಹೇಳೋದು. ಅವು ದೀಪಾ ಹೇಳ್ತಾಳೆ ವೆರಿ ಗುಡ್ ಮಾರ್ನಿಂಗ್ ಅಂದರೆ ನಿನಗೂ ಒಳ್ಳೆ ಅಂದರೆ ಶುಭ ಮುಂಜಾನೆ, ನಿನಗೂ ಶುಭ ಮುಂಜಾನೆ. ವಾಟ್ ಐ ಡೂ ಫಾರ್ ಯು, ನನ್ನಿಂದ ಏನಾಗಬೇಕು ಹೇಳು ಅಂದರೆ ದೀಪಾ ಹೇಳ್ತಾಳೆ ವೆರಿ ಗುಡ್ ಮಾರ್ನಿಂಗ್. ಅರ್ಚನಾ ಹೇಳಿದ್ದಳು ಅವಳಿಗೆ ಗುಡ್ ಮಾರ್ನಿಂಗ್ ದೀಪಾ ಅಂತ ಹೇಳಿದಳು. ದೀಪಾನೇ ಹೇಳ್ತಾಳೆ ನಿನಗೂ ಮುಂಜಾನೆಯ ಶುಭಾಶಯಗಳು. ವಾಟ್ ಕ್ಯಾನ್ ಐ ಫಾರ್ ಯು, ನನ್ನಿಂದ ನಿನಗೇನಾಗಬೇಕು ಹೇಳು. ಅವಾಗ ಅರ್ಚನಾ ಹೇಳ್ತಾಳೆ ಇಫ್ ಯು ಡೋಂಟ್ ಮೈಂಡ್, ನೀನು ಏನೂ ತಿಳ್ಕೊಲಿಲ್ಲ ಅಂದರೆ ಕುಡ್ ಐ ಯೂಸ್ ಯುವರ್ ಪೆನ್, ನೀನು ಏನು ತಪ್ಪು ತಿಳ್ಕೊಲ್ಲ ಅಂದರೆ ನಿನ್ನ ಪೆನ್ನನ್ನು ನಾನು ಯೂಸ್ ಮಾಡ್ಬೋದಾ ಅಂತೇಳಿ ಅರ್ಚನಾ ಯಾರಿಗೆ ಕೇಳ್ತಾಳೆ ಅಂದರೆ ದೀಪಾ ಕೇಳ್ತಾಳೆ. ಹಾಗಾದರೆ ಇಲ್ಲಿ ಕೇಳಿದಂಥ ಒಂದು ವಾಕ್ಯದ ಕೆಳಗಡೆ ಏನು ಅಂಡರ್ಲೈನ್ ಹೇಳ್ದಾನಲ್ಲ, ಈ ಅಂಡರ್ಲೈನ ಭಾಷೆ ಯಾವ ರೀತಿ ಕೇಳ್ಯಾನವ? ಏನು ಗಿವಿಂಗ್ ಪರ್ಮಿಷನ್ ಕೇಳ್ಯಾನು, ಏನು ಶೇಕಿಂಗ್ ಪರ್ಮಿಷನ್ ಕೇಳ್ಯಾನು, ಏನು ಆಫರಿಂಗ್ ಹೆಲ್ಪ್ ಕೇಳ್ಯಾನು, ಏನು ಇಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಅಂತ ಕೇಳ್ಯಾನು. ಅಂದರೆ ಇಲ್ಲಿ ಇಫ್ ಐ ಡೋಂಟ್ ಮೈಂಡ್, ನೀನೇನು ತಿಳ್ಕೊಳ್ಳ ಅಂದರೆ ನಾನು ನಿನ್ನ ಪೆನ್ ಯೂಸ್ ಮಾಡಲೇನು ಅಂದರೆ ಸೆಕಿಂಗ್ ಪರ್ಮಿಷನ್. ಇದೇನಾಗ್ತದೆ ಸೆಕಿಂಗ್ ಪರ್ಮಿಷನ್. ಯಾಕೆ ವಿನಂತಿಯನ್ನು ಅಂದರೆ ಅಥವಾ ವಿನಂತಿಯನ್ನು ಕೋರುವುದು ಅಥವಾ ಪರ್ಮಿಷನ್ನ ತೆಗೆದುಕೊಳ್ಳೋದು. ಅಂದರೆ ಪರ್ಮಿಷನ್ ಅಂದರೆ ಸೆಕಿಂಗ್ ಅಂದರೆ ತೆಗೆದುಕೊಳ್ಳೋದು, ಏನು ಪರ್ಮಿಷನ್ ಅಂದರೆ ಅವನ ಪೆನ್ನನ್ನು ತೊಗೊಳಕ್ಕೆ ಪರ್ಮಿಷನ್ ಅಂದರೆ ಸೆಕಿಂಗ್ ಪರ್ಮಿಷನ್ ಅನ್ನೋದು ಇದ್ರ ಉತ್ತರ. ಹೀಗೆ ಪ್ರತಿಯೊಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಈಚೆ ಕಡೆ ಬರೋಣ ನೋಡಿ. ಸ್ಟೂಡೆಂಟ್ ಕೇಳ್ತಾರೆ, ಸ್ಟೂಡೆಂಟ್ ಮೇ ಐ ಕಮ್ ಇನ್ ಟೀಚರ್, ನಾನು ಒಳಗಡೆ ಬರ್ಬೋದೇನು? ಏನು ಮೇ ಐ ಕಮ್ ಇನ್ ಟೀಚರ್. ಅವಾಗ ಟೀಚರ್ ಹೇಳ್ತಾಳೆ ಕಮ್ ಇನ್. ಮುಗಿತು, ಎರಡೇ ವಾಕ್ಯ ಅದೇ, ಟೀಚರ್ ಮತ್ತು ಸ್ಟೂಡೆಂಟ್ ಮಧ್ಯೆ ನಡೆದಂಥ ಒಂದು ವಾಕ್ಯ. ಹಾಗಾದರೆ ಅಂಡರ್ಲೈನ್ ಅದಕ್ಕೆ ಕೇಳಿದಾರೆ ಮೇ ಐ ಕಮ್ ಇನ್ ಟೀಚರ್ ಅಂತದೆ. ಹಾಗಾದರೆ ಈ ವಾಕ್ಯ ಮೇ ಐ ಕಮ್ ಇನ್ ಟೀಚರ್, ನಾನು ಒಳಗಡೆ ಬರ್ಬೋದೇನು? ಏನು ರಿಕ್ವೆಸ್ಟ್ ಮಾಡ್ಕೊಂಡಾರೋ? ಅಡ್ವೈಸ್, ರಿಕ್ವೆಸ್ಟ್ ಅಂದರೆ ವಿನಂತಿ, ಅಡ್ವೈಸ್ ಅಂದರೆ ಸಲಹೆ, ಇನ್ನು ಆರ್ಡರ್ ಆದೇಶ, ಅಭಯ ಅಂದರೆ ಪಾಲಿಸು. ಹೌದಾ? ಹಾಗಾದರೆ ಏನು ರಿಕ್ವೆಸ್ಟ್ ಮಾಡಾದರೂ ಅಡ್ವೈಸ್ ಅಂದರೆ ಸ್ಟೂಡೆಂಟ್ ಯಾವತ್ತು ಟೀಚರ್ಸ್ಗೆ ಅಡ್ವೈಸ್ ಮಾಡೋದು. ಇದು ಇವಾಗ ಸ್ಟೂಡೆಂಟ್ ಎಂದು ಆರ್ಡರ್ ಮಾಡೋದಿಲ್ಲ. ಹಾಗಾದರೆ ಇಲ್ಲಿ ಏನಾಗ್ತಂದ್ರೆ ರಿಕ್ವೆಸ್ಟ್. ಅಭಯ ಅಂದರೆ ಪಾಲಿಸು, ಅಲ್ಲಿ ಆಗೋದಿಲ್ಲ. ಅಡ್ವೈಸ್ ಅಂದರೆ ವಿನಂತಿ ಮಾಡೋ, ಅಡ್ವೈಸ್ ಅಂದರೆ ಇಲ್ಲಿ ಸಲಹೆ, ಆರ್ಡರ್ ಆಗೋದಿಲ್ಲ. ಹಾಗಾದರೆ ಇದೇನಾಗ್ತದೆ ರಿಕ್ವೆಸ್ಟ್. ಅಂದರೆ ಸ್ಟೂಡೆಂಟ್ ಯಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾನ? ಟೀಚರ್ ರಿಕ್ವೆಸ್ಟ್ ಮಾಡ್ಕೊಂಡದ. ನೆಕ್ಸ್ಟ್ ನೋಡಿ, ಇಲ್ಲೊಂದದೆ. ವೀಣಾ ಕೇಳ್ತಾಳೆ ಎಕ್ಸ್ಕ್ಯೂಸ್ ಮೀ ಶಾಲ್ ಐ ಹ್ಯಾವ್ ಯೂಸ್ ಯುವರ್ ಪೆನ್. ಗೊತ್ತಾಗಬೇಕು, ಎಕ್ಸ್ಕ್ಯೂಸ್ ಮೀ ನಾನು ನಿನ್ನ ಪೆನ್ ಯೂಸ್ ಮಾಡಲೇನಂದ್ರೆ ಇಲ್ಲಿ ಆಗಬೇಕೆ ನಿನ್ನ ಸೆಕಿಂಗ್ ಪರ್ಮಿಷನ್ ಆಗಬೇಕಲ್ಲ ಆನ್ಸರ್ಗ, ಸೆಕಿಂಗ್ ಪರ್ಮಿಷನ್. ಎಕ್ಸ್ಕ್ಯೂಸ್ ಮೀ ಐ ಶಾಲ್ ಯೂಸ್ ಯುವರ್ ಪೆನ್. ಅವಾಗ ಅಂದರೆ ಸಮಿತಾ ಹೇಳ್ತಾಳೆ ಎಸ್ ಬೈ ಆಲ್ ಮೀನ್ಸ್, ಆಯಿತು ನೀನು ತೆಗೆದುಕೊಳ್ತಾಳೆ. ಹಾಗಾದರೆ ಸೆಕಿಂಗ್ ಪರ್ಮಿಷನ್ ಅದು, ಸೆಕಿಂಗ್ ಇನ್ಫಾರ್ಮೇಷನ್ ಅದು. ಸೆಕಿಂಗ್ ಪರ್ಮಿಷನ್ ಅಂದರೆ ವಿನಂತಿ ಕೋರುವುದು, ಅಂದರೆ ವಿನಂತಿ ಕೋರುವುದು. ಸೆಕಿಂಗ್ ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ಪಡೆಯೋದು. ಆಫರಿಂಗ್ ಹೆಲ್ಪ್ ಅಂದರೆ ಸಹಾಯವನ್ನು ಯಾಚಿಸೋದು. ಸೆಕಿಂಗ್ ಹೆಲ್ಪ್ ಅಂದರೆ ಸಹಾಯವನ್ನು ಕೇಳಿಕೊಳ್ಳೋದು. ಹಾಗಾದರೆ ಇಲ್ಲಿ ನೋಡಿ ಸೆಕಿಂಗ್ ಪರ್ಮಿಷನ್, ಆನ್ಸರ್ ಏನಾಗ್ತದೆ ಸೆಕಿಂಗ್ ಪರ್ಮಿಷನ್. ನೆಕ್ಸ್ಟ್ ಇಲ್ಲಿ ನೋಡಿ, ಈ ನೆಕ್ಸ್ಟ್ ಹೇಳ್ತಾಳೆ ಯಾರು? ಅಂದರೆ ಶೀತಲ್ ಹೇಳ್ದ ಏನು ಕ್ಯಾನ್ ಐ ರನ್ 100 ಮೀಟರ್ಸ್ ಇನ್ 10 ಸೆಕೆಂಡ್. ಅಂದರೆ ಇಲ್ಲಿ ಶೀತಲ್ ಕೇಳ್ತಾ ನೋಡಿ ಕ್ಯಾನ್ ಐ ಯು ರನ್ 100 ಮೀಟರ್ಸ್ ಇನ್ 10 ಸೆಕೆಂಡ್, 10 ಸೆಕೆಂಡ್ದಲ್ಲಿ 100 ಮೀಟರ್ ನೀನು ಓಡ್ತೇನೋ? ಅವಾಗ ಸ್ನೇಹ ಹೇಳ್ತಾಳೆ ನೋ ಐ ಕ್ಯಾನಾಟ್, ಅದು ನನ್ನಿಂದ ಆಗೋದಿಲ್ಲ. ಹಾಗಾದರೆ ಇಲ್ಲಿ ಅಬಿಲಿಟಿ, ಅಬ್ಲಿಗೇಷನ್, ಆರ್ಡರ್, ಸಜೆಷನ್. ಅಂದರೆ ಇಲ್ಲಿ ಎಬಿಲಿಟಿ ಅಂದರೆ ಓಡ್ತೇನೆ, ನಿನ್ನ ಸಾಮರ್ಥ್ಯ. ಹಾಗಾದರೆ ಇಲ್ಲಿ ಏನಾಗಬೇಕು ಆನ್ಸರ್ ಅಬ್ಲಿಗೇಷನ್. ಇವು ಯಾವ ಆಗೋದಿಲ್ಲ. ಆರ್ಡರ್ ಆದಮೇಲೆ ಸಜೆಷನ್ ಅಂದರೆ ಸೂಚನೆ ಆಗೋದಿಲ್ಲ ಅಥವಾ ಸಲಹೆಗಳಾಗೋದಿಲ್ಲ, ಅದರ ಆರ್ಡರ್ ಆದೇಶ ಆಗೋದಿಲ್ಲ. ಎಬಿಲಿಟಿ ಅಂದರೆ ಸಾಮರ್ಥ್ಯ. ಹಾಗಾದರೆ ಆನ್ಸರ್ ಏನಾಗಿರ್ತದೆ ಸಾಮರ್ಥ್ಯ. ಓಕೆ, ಕ್ಲಿಯರಾ? ನೆಕ್ಸ್ಟ್ ನೋಡಿ, ಮುಂದೆ ಹೋಗ್ತೀನಿ. ಪೇಷಂಟ್ ಕೇಳ್ತಾನೆ ಗುಡ್ ಮಾರ್ನಿಂಗ್ ಸರ್. ಪೇಷಂಟ ಡಾಕ್ಟ್ರಿಗೆ ಕೇಳ್ದ. ಡಾಕ್ಟ್ರ್ ಹೇಳ್ತಾನೆ ವೆರಿ ಗುಡ್ ಮಾರ್ನಿಂಗ್, ನಿನಗೂ ಮುಂಜಾನೆ ಶುಭಾಶಯಗಳು. ಪೇಷಂಟ್ ಐ ಹ್ಯಾವ್ ಸವರ್ ಚೆಸ್ಟ್ ಬೋರಿಂಗ್ ಸೆಷನ್, ನನಗೆ ಯಾಕೋ ಎದೆಯೊಳಗೆ ಉರ್ದಂಗೆ ಆಗ್ತಾ ಇದೆ. ಅವಾಗ ಡಾಕ್ಟ್ರ್ ಹೇಳ್ತಾನೆ ಎಸ್ ಯು ವಿಲ್ ಹ್ಯಾವ್ ಟು ಗಿವ್ ಅಫ್ ಸ್ಮೋಕಿಂಗ್ ನೋ ಅನ್ವರ್ಡ್ಸ್. ಹಾಗಾದರೆ ಇದಕ್ಕೆ ಅಂಡರ್ಲೈನ್ ಅದೇ. ಅವಾಗ ಇದಕ್ಕೆ ಅಂಡರ್ಲೈನ ಎಳಿಬೇಕು, ಇದಕ್ಕೆ ಅಂಡರ್ಲೈನ್ ಅದ. ಹಾಗಾದರೆ ಇದೇನಾಗ್ತದೆ? ಅವಾಗ ಡಾಕ್ಟ್ರ್ ಹೇಳ್ತಾನೆ ಎಸ್ ಯು ವಿಲ್ ಹ್ಯಾವ್ ಟು ಗಿವ್ ಅಪ್ ಸ್ಮೋಕಿಂಗ್ ನೋ ಅವರ್ಡ್ಸ್, ನೀನು ಸ್ಮೋಕ್ ಮಾಡೋದನ್ನು ಬಿಟ್ಟರೆ ನೀನು ಕಡಿಮೆ ಆಗ್ತದೆ. ಹಾಗಾದರೆ ಇಲ್ಲಿ ಏನು ಕೊಟ್ಟ? ಅಡ್ವೈಸ್, ಸಲಹೆ ಕೊಡ್ತಾನೆ. ಯಾರಿಗೆ? ಡಾಕ್ಟ್ರ್ ಹೇಳ್ತಾನೆ ಏನು ಎಸ್ ಯು ವಿಲ್ ಹ್ಯಾವ್ ಟು
ಎಸ್ ಎಸ್ ಯು ವಿಲ್ ಹ್ಯಾವ್ ಟು ಗಿವ್ ಸ್ಮೋಕಿಂಗ್ ನೋ ವರ್ಡ್ಸ್. ಅಂದರೆ ನೀ ಸ್ಮೋಕ್ ಮಾಡೋದನ್ನು ಬಿಟ್ಟರೆ ನಿನಗೆ ಯಾವುದೇ ಕಾರಣಕ್ಕೂ ಎದೆ ಉರಿದಂಗೆ ಆಗೋದಿಲ್ಲ. ಹಾಗಾದರೆ ಡಾಕ್ಟರ್ ಏನು ಇನ್ಸ್ಟ್ರಕ್ಷನ್ ಸೂಚನೆಗಳನ್ನು ಕೊಟ್ಟು ಆರ್ಡ್ರ್ ಆದೇಶ ಮಾಡ್ದೋ, ಎಬಿಲಿಟಿ ಸಾಮರ್ಥ್ಯ ಹೇಳಿದನು, ಇನ್ನು ಅಡ್ವೈಸ್ ಹೇಳ್ತಾನೆ. ಓಕೆ, ಕ್ಲಿಯರಾ? ಓಕೆ, ನೆಕ್ಸ್ಟ್ ನೋಡಿ. ಇನ್ನೊಂದು ಕ್ವಶನ್ ಅದು ಲಾಸ್ಟ್. ಸ್ನೇಹ ಹೇಳ್ತಾಳೆ, ಹಾಯ್ ಮಾಯಾ, ವೇರ್ ಆರ್ ಯು? ಹೇಗಿದ್ದೀಯಾ? ಅವಾಗ ಹಾಯ್ ಮಾಯಾ, ವೇರ್ ಆರ್ ಯು? ನೀನು ಹೇಗಿದ್ದೀಯಾ? ಮಾಯಾ ಹೇಳ್ತಾಳೆ, ಹೆಲೋ ಸ್ನೇಹ, ಐ ಆಮ್ ಇನ್ ಬೆಂಗಳೂರು. ಅಂದರೆ ಸ್ನೇಹ ಹೇಳಿದ್ರು, ಹಾಯ್ ಮಾಯಾ, ವೇರ್ ಆರ್ ಯು? ನೀನು ಎಲ್ಲಿದ್ದೀಯಾ ಮಾಯಾ ಅಂತೇಳಿ ಸ್ನೇಹ ಯಾರಿಗೆ ಕೇಳ್ತಾಳೆ ಅಂದ್ರೆ ಮಾಯಾ ಕೇಳ್ತಾಳೆ. ಮಾಯಾ ಹೇಳ್ತಾಳೆ, ಹಲೋ ಸ್ನೇಹ, ಐ ಆಮ್ ಬೆಂಗಳೂರು, ನಾನು ಬೆಂಗಳೂರದಲ್ಲಿದ್ದೇನೆ. ಸ್ನೇಹ, ಐ ನೀಡ್ ಸಮ್ ಮನಿ. ಇದಕ್ಕೆ ಲೈನ್ ಎಳಿಬೇಕು. ಐ ನೀಡ್ ಸಮ್ ಮನಿ, ಇದಕ್ಕೆ ಲೈನ್ ಕೊಟ್ಟಿರ್ತಾನೆ. ಐ ನೀಡ್ ಸಮ್ ಮನಿ ಟ್ರಾನ್ಸ್ಫರ್ ಅಂದರೆ 1,000 ರೂಪಾಯಿ ನನಗೆ ಹಣ ಬೇಕಾಯ್ತು, ಸ್ವಲ್ಪ ಕಳಿಸು. ಆಕೆ ಮಾಯಾ ಹೇಳ್ತಾಳೆ, ಓಕೆ. ಹಾಗಾದರೆ ಮಾಯಾ ಕೇಳಿದ್ದೇನು ಕೇಳಿ, ಸೇಕಿಂಗ್ ಪರ್ಮಿಷನ್, ಆಸ್ಕಿಂಗ್ ಕ್ವಶನ್, ಸೇಕಿಂಗ್ ಹೆಲ್ಪ್. ಇದು ಅನ್ಸ್ಬೇಕೀಗ. ಏನು ಸೇಕಿಂಗ್ ಹೆಲ್ಪ್ ಕೇಳಿ ಆನ್ಸರ್ ಕ್ಲಿಯರು.